ರಶ್ಮಿ, ಛತ್ರಿ, ದಣಿ, ಈ ಮನೆಯಲ್ಲಿ ತುಂಬ ಕೆಳಮಟ್ಟದಲ್ಲಿರೋರು ಯಾರು? ನಾನೇ ಅನ್ನಿಸಿದೆ ಅಲ್ಲೂರ. ನನ್ನ ಜೊತೆ ಪಟ್ನ ಆಳು ಅಪ್ಪನಿಗಿಂತಲೂ ಕುಟ್ಟಾಣಿ ಕುಟ್ಟ ಅವ್ವ ಲೇಸು ಕಣೋ. ನಾನು ಎಲ್ಲಿ ಹೋದರೂ ನನ್ನ ಹಿಂದೆನೇ ಛತ್ರಿ ಹಿಡ್ಕೊಂಡು ಬೆಳ್ಳುಳ್ಳಿ ಬಾಲಚರ ನನ್ನ ಸುತ್ತಮುತ್ತ ಸುತ್ತಿರೋ ನೀನು ಈ ಮನೆಯಲ್ಲಿ ಕೆಳಮಟ್ಟದಲ್ಲಿಲ್ಲ ಕಣೋ, ಮೇಲ್ಮಟ್ಟದಲ್ಲಿದ್ದೀಯ. ಮತದಾನ ಅನ್ನೋದು ಎಲ್ರ ಹಕ್ಕು. ಇಂಥವ್ರಿಗೆ ಓಟ್ ಹಾಕಿ ಅಂತ ಕೇಳ್ಕೊಳ್ಬೋದಷ್ಟೇ. ಆದರೆ ನಮಗೆ ಓಟ್ ಹಾಕಿ ಅಂತ ಒತ್ತಾಯ ಮಾಡೋ ಹಾಗಿಲ್ಲ. ನಮ್ಮ ಓಟು ಶಿವುಗೇನೆ. ನನ್ನ ಓಟು ನಮ್ಮ ಬಾವಂಗೆಯ. ಚಿಕ್ಕವಂದು ಅದೇ ನಿರ್ಧಾರ. ಏನು ಚಿಕ್ಕವ? ಅನುಮಾನನೇ ಬೇಡ. ಛತ್ರಿ, ದಣಿ, ನೆರಮನೆ ಪಾಪಿಗೆ ನಮ್ಮನೇಲಿ ಶಾವಿಗೆ ಒತ್ತಂಗೆ ಆಗೋಯ್ತಲ್ಲೋ ಕತೆ. ದಣಿ, ನಿಮ್ಮ ತಲೆ ಒಳಗಡೆ ಆಳದಲ್ಲಿ ಯಾವ್ದಾರ ಉಪಾಯ ಇದ್ರೆ ತೆಗೆದ ಆಚೆಗೆ ಹೋಗಿರಿ ದಣಿ. ಹಂಗಂತೀಯ? ಹ್ಞೂ, ನಾನು ಆಗಲೇ ಹೇಳಿದ್ನಲ್ಲ, ಹಾಗೆ ಮಾಡಬೇಕು. ಅದನ್ನು ಮಾಡದೆ ಬೇರೆ ವಿಧಿ ಇಲ್ಲ. ಶುರು ಹಚ್ಕೋ. ಸರಿ ದಣಿ. ಅವರೇ, ಒಸಿ ಕೈ ಕೊಡಿ. ಏನು ಮಾಡ್ತಿದ್ಯಾ ಛತ್ರಿಯಣ್ಣ ನೀನು? ಇಂಥ ಮನುಷ್ಯನ ಮಾತು ಕೇಳ್ಕೊಂಡು ತಪ್ಪಾರಿ ಹಿಡಿದ್ರೆ ಸರಿ ಇರಲ್ಲ ನೋಡು. ಲೈ ಛತ್ರಿ, ಏಳ್ತಾ ಇನ್ನು ಸುಮ್ಮನೆ ಹೊಂಟೋಗ್ಲಾ? ದೊರೆ, ಯಾಕೆ ಹಿಂಗೆ ಆಡ್ತಿದ್ದೀರಿ? ತಪ್ಪು ತಿಳ್ಕೊಬೇಡಿ. ಅವರೇ, ಒಸಿ ಕೈ ಕೊಡಿ. ಪ್ಲೀಸ್ ಛತ್ರಿ ಅಣ್ಣ, ನಿಮ್ಮ ಕೈ ಮುಗಿತೀನಿ, ಏನೂ ಮಾಡಿಬಿಡಿ ಪ್ಲೀಸ್. ಅಯ್ಯೋ, ನಾನು ಏನು ಮಾಡೋಕ್ಕಿಲ್ಲ, ಒಸಿ ಸೋಮ್ಕಿರವ. ಅವರೇ, ಕೊಡಿ ಕೈಯ. ನಮ್ಮನೆ ಓಟ್ ಹೋದರೂ ಪರವಾಗಿಲ್ಲ, ಆದರೆ ಆ ಶಿವಗೆ ಬೀಳೋ ಓಟು ನಾಶ ಆಗಬೇಕು. ಛತ್ರಿ, ದಣಿ, ಸುಶೀಲಾ, ಸುಶೀಲಾ, ನನ್ನ ಸೊಸೆ ನನ್ನ ಪರವಾಗಿ ವಹಿಸಿ ಅವಳ ಗಂಡನ್ನ ಒಪ್ಪಿಸಿ ನನಗೆ ಓಟ್ ಹಾಕಿಸ್ತಾಳೆ ಅನ್ನೋ ನಂಬಿಕೆ ನನಗಿದೆ. ಇಲ್ಲ ಅಂತ ಹಠ ಮಾಡಿದ್ರೆ ಬೀಳೋದು ಇಂಕಲ್ಲ, ಮಚ್ಚಿನೇಟು. ಇಲ್ಲ ಬಾಬಿ, ನಾನು ಓಟ್ ಹಾಕಿಸ್ತೀನಿ, ನಾನು ಹಾಕಿಸ್ತೀನಿ. ಒಳ್ಳೆಯದು. ಈ ಭಯ ಯಾವಾಗಲೂ ಇರಲಿ. ನಿನ್ನ ಚಿಕ್ಕ ವಯಸ್ಸಿಂದ ಎತ್ತಾಡ್ಸಿರೋದು ಅವರೇ ಆಗಿರ್ಬೋದು, ಆದರೆ ನೀನು ನನಗೆ ಎತ್ತಿದ್ದು ನೀನು ಕೆಳಗೆ ಬೀಳ್ಸೋದಕ್ಕೆ ಅನ್ನೋದು ನನಗಿನ್ನೂ ಅರ್ಥ ಆಗಿಲ್ಲ ಅಷ್ಟೇ. ಇಲ್ಲಿ ನಿನ್ನ ನೆಮ್ಮದಿ ಹಾಳಾದರೆ ಆ ಮನೇಲಿ ನಮ್ಮಪ್ಪನ ಹೊಟ್ಟೆ ತಣ್ಣಗಿರುತ್ತೆ. ಇಲ್ಲಿ ನಮ್ಮನೆ ಬಿದ್ದೋದ್ರೆ ಆ ಮನೇಲಿ ಅವ್ರ ಮನಸ್ಸು ಹಾಯಾಗಿರುತ್ತೆ. ಇದುವರೆಗೂ ಶತ ಪ್ರಯತ್ನ ಮಾಡಿ 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 ನಿನ್ನ ನೆಮ್ಮದಿನ ಹಾಳು ಮಾಡಬೇಕು ಅಂತ 100 ಹೆಜ್ಜೆ ಮುಂದಿಟ್ಟು ಬಂದರು. ಆದರೆ ನಿನ್ನ ಒಳ್ಳೆತನಕ್ಕೆ ಅಮ್ಮಕಾಳವನ ಆಶೀರ್ವಾದದಿಂದ ಅವ್ರು 1 ಹೆಜ್ಜೆ ಮುಂದಿಡಕ್ಕೆ ಬಂದರು, 1 ಹೆಜ್ಜೆ ಹಿಂದೆ ಹೋಗಿ ನಿನ್ನ ಹತ್ರ ಬರೋದಕ್ಕೂ ಆಗಿಲ್ಲ ಅವ್ರಿಗೆ. ನಿನ್ನ ತಂಗಿಯ ಜೀವನ ನಾಶ ಆದರೆ ಮಾತ್ರ ನಿನ್ನ ಜೀವನ ಬೀದಿಗೆ ಬರುತ್ತೆ ಅಂತ ಅಂದ್ಕೊಂಡಿರೋ ವೀರಭದ್ರಯ್ಯನವರು ನಿನ್ನ ತಂಗಿಯ ಜೀವನಕ್ಕೂ ಕೈ ಹಾಕೋದಕ್ಕೆ ಬಂದರು. ಆದರೆ ಯಾರೂ ಸಿಕ್ಕಾಕೊಳ್ಳಿಲ್ಲ. ಸಿಕ್ಕಾಕೊಂಡವರೆಲ್ಲ ತಪ್ಪಿಸ್ಕೊಂಡು ಬಚಾವಾದ್ರು. ಆದ್ರೀಗ ಆ ಮನೆಗೆ ಅವ್ರ ಅಂಗಳಕ್ಕೆ ಹೋಗಿರೋದು ನಮ್ಮ ರತ್ನ. ಅವಳಿಗೆ ಕ್ಷಣ ಕ್ಷಣಕ್ಕೂ ಕಾಟ ಕೊಡ್ತಾ ಬರ್ತಿದ್ದಾರೆ ನಮ್ಮಪ್ಪ. ಇದನ್ನೆಲ್ಲ ಮಾಡ್ತಿರತ್ತೆ ಯಾರು? ನಿನ್ನ ದೇವರು, ನಿನ್ನ ಗುರು, ನಿನ್ನ ಅಪ್ಪ ಅಮ್ಮ ಅಂತ ಅನ್ಕೊಂಡಿರೋ ನಿನ್ನ ಮಾವ. ಇದನ್ನೆಲ್ಲ ಕೇಳಿದ್ಮೇಲೆ ನನ್ನ ರಕ್ತನೇ ಕುದೀತಾ ಇದೆ. ಅದಕ್ಕೆ
ಪ್ರತಿ ಸಲ ನಮ್ಮಪ್ಪನ ಕಂಡ್ರೆ ನನಗೆ ಆಗೋದಿಲ್ಲ. ನಿನಗಾಗ್ತಿತ್ತಲ್ಲ, ಈಗ ಸತ್ಯ ಗೊತ್ತಾಯ್ತಲ್ಲ, ಹೇಳು ಏನು ಮಾಡ್ತೀಯ? ಹಾಂ, 3ನೇ ಕಣ್ಣು ಬಿಡ್ತೀಯಾ? ಹೇಳು ಮಾವ. ಶಿವನ್ 3ನೇ ಕಣ್ಣು ಬಿಡ್ತೀಯಾ? ಹೇಳು ಮಾವ. ಮಾವ, ಏನ್ವಾ, ಏನು ಉತ್ತರನೇ ಕೊಡ್ಲಿಲ್ಲ? ಬಾರೋ, ನೀನಾಗಿದ್ದಕ್ಕೆ ಸುಮ್ಕಿವ್ನಿ. ಇದೇ ಮಾತನ್ನ ಬೇರೆ ಯಾರಾದ್ರೂ ಹೇಳಿದ್ರೆ ಹುಟ್ಲಿಲ್ಲ ಅನ್ಸ್ಬಿಡ್ತಿದೆ. ಏನು ಮಾಡೋದು? ನೀನು ನನ್ನ ಜೀವ ಬಾರೋ, ಅದು ಒಂದೇ ಕಾರಣಕ್ಕೋಸ್ಕರ ಸುಮ್ಕಿವ್ನಿ. ಇನ್ನೊಂದ್ಕಿಂತ ಅವನ ವಿಷಯದಾಗೆ ತೆಪ್ಪಾಗಿ ಮಾತಾಡಬೇಡ. ಈ ನನ್ನ ಕಣ್ಣಿಗೆ ಗೌದಿರೋ ಅಜ್ಞಾನ ಅನ್ನೋ ನಿದ್ದೆ ಅದು ಯಾವಾಗ ಹೋಗುತ್ತೋ? ನೀನು ಯಾವತ್ತು ಮಾವನ ವಿಷಯದಲ್ಲಿ ಎಚ್ಚರ ಆಗ್ತೀಯೋ ಗೊತ್ತಿಲ್ಲ. ನಿನಗೆ ಅರಿವಾಗಬೇಕಂದ್ರೆ ನಾನಲ್ಲ, ಮಾಕಳವನೇ ಬಂದು ನಿನ್ನ ಏಳಿಸ್ಬೇಕಷ್ಟೇ. ಅಧಿಪತಿ ಭೂಪತಿ ಪಾರ್ವತಿಪತಿ ನಮ್ ಶಿವಣ್ಣಂಗೆ ಏ ಆಯ್ತು ಬಿಡ್ರಲ್ಲ, ಸಾಕ್ರಲ್ಲ, ಏಟೊಂದು ಜೈಕರ್ ಆಗ್ತೀರಾ? ಏ ಮಾವ, ಊಟಕ್ಕೆ ಉಪ್ಪು ಖಾರ ಎಷ್ಟು ಮುಖ್ಯನೋ ಜೈಕಾರನು ಅಷ್ಟೇ ಮುಖ್ಯ. ಶಿವಣ್ಣ ಓಟ್ ಗುದ್ ಬಂದೆ, ಫುಲ್ ನಿಂದೆ ಅವ ಅಂತೂ ತಕ್ಕಡಿ ತೂಕ ಹಾಕಿ ಓಟ್ ಹಾಕ್ಸ್ಕೊಂಡ್ಬಿಟ್ಟಲ್ಲ. ಯಾಕ್ಲಾ ಬಡವ್ರ ಮಕ್ಕಳು ಬೆಳಿಬಾರ್ದಿಲ್ಲ? ತಾಯಿ ಓಟ್ ಏನಾಕ್ ಬೆಳೆದಿರೋ ಎಲ್ಲಾ ಮಕ್ಕಳು ಬೆಳಿಬೇಕು, ಸುಮ್ಕಿರಪ್ಪಯ್ಯ. ಅಲ್ಲ ಕಣ್ ಶಿವಣ್ಣ, ಬೇರೆಯವರು 3 kg ಮಾಂಸ, ದುಡ್ಡು, ಮೂಗ್ಬಟ್ಟು ಎಲ್ಲ ಕೊಡ್ತಿದ್ದಾರೆ, ನೀವೇನು ಕೊಟ್ಟೇ ಇಲ್ಲ. ಅವ್ರು ಕೊಟ್ಬಿಟ್ಟು ಮುಂದಿನ ಎಲೆಕ್ಷನ್ ಅಂತ ಅವ್ರ ಮುಖನೇ ತೋರ್ಸಕ್ಕಿಲ್ಲ, ಸರಿನಾ? ನನ್ನ ಮಗ ಅಧ್ಯಕ್ಷ ಆದ್ರೆ ಮನೆ ಜನಕ್ಕಿಂತ ಊರ್ ಜನ ಜೊತೆಗೆ ಇರ್ತಾನೆ, ಅದು ಅಲ್ಲದೆ ಕಷ್ಟ ಸುಖಕ್ಕೆ ಆಗ್ತಾನೆ, ಅದು ತಿಳ್ಕ. ಕರೆಕ್ಟ್, ನಾವು ಅತ್ತೆ ಹೇಳಿದ ಮಾತು 100ಕ್ಕೆ 100 ಸತ್ಯ. ನೋಡಿ, ಎಲೆಕ್ಷನ್ನು ರಜಾ ಇದೆ ಅಂದ್ಬಿಟ್ಟು ಮನೇಲಿ ಕೂತ್ಕೊಂಡ್ಬಿಡ್ಬೇಡಿ, ಹೋಗಿ ವೋಟ್ ಹಾಕಿ. ವೋಟ್ ಹಾಕ್ತಾ ಇರೋರಿಗೆ ಕರ್ಕೊಂಡು ಹೋಗಿ ವೋಟ್ ಹಾಕ್ಸಿ, ಗೊತ್ತಾಯ್ತಾ? ಏನು ಡಾಕ್ಟ್ರಮ್ಮ, ಗಂಡ ಎಲೆಕ್ಷನ್ ನಿಂತಾನ ಅಂತ ಹೇಳ್ಬಿಟ್ಟು ಏನು ಪ್ರಚಾರ ಮಾಡಿದ್ದು. ಹೌದು ಗೇಸ್, ಹೌದು. ನನ್ನ ಎಂಡ್ರು ನನ್ನ ಜೊತೆ ನಿಂತ್ಕೊಂಡು ನನ್ನ ಕೆಲಸನ ಅರ್ಧ ಹಂಚ್ಕೊಂಡು ಮಾಡ್ತಾವಳೆ.